ಸದ್ಯ ಮತದಾನ ಮುಗಿದ ಬೆನ್ನಲ್ಲೇ ರಿಸಲ್ಟ್ ಲೆಕ್ಕಾಚಾರಗಳು ಕೂಡ ನಡೀತಾ ಇದ್ದು ಎಲ್ಲರ ಚಿತ್ತ ಚನ್ನಪಟ್ಟಣ ಬೈ ಎಲೆಕ್ಷನ್ ರಿಸಲ್ಟ್ ನತ್ತ ಇರುವಂತದ್ದು. ಇನ್ನು ಉಪಚುನಾವಣೆ ಸಂಬಂಧ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಸುದ್ದಿಗೋಷ್ಠಿಯನ್ನು ನಡೆಸಿ ಮಾತನಾಡಿದ್ರು. ಯಾರೇ ಗೆದ್ರೂ ಕೂದಲೆಳೆಯ ಅಂತರದಲ್ಲಿ ಫಲಿತಾಂಶ ಬರಬಹುದು. ಬಿಜೆಪಿ ಜೆಡಿಎಸ್ ಕೆಲಸ ಚನ್ನಪಟ್ಟಣದಲ್ಲಿ ಬಹಳಷ್ಟು ವರ್ಕೌಟ್ ಆಗಿದೆ ಅಂತ ಹೇಳುವ ಮೂಲಕ ಸೋಲಿನ ಸುಳಿವನ್ನ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಜಮೀರ್ ಅಹಮದ್ ಖಾನ್ ಕರಿಯಾ ಕುಮಾರಸ್ವಾಮಿ ಹೇಳಿಕೆ ಸೋಲಿಗೆ ಕಾರಣ ಆಗಬಹುದು ಅನ್ನುವ ಅರ್ಥದಲ್ಲಿ ಹೇಳಿದ್ದಾರೆ. ಇಷ್ಟೇ ಅಲ್ಲದೆ ಯಾರೇ ಗೆದ್ರೂ ಕೂದಲೆಳೆಯ ಅಂತರದಲ್ಲಿ ಫಲಿತಾಂಶ ಬರುತ್ತೆ. ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರಿಗೆ ಕೃತಜ್ಞತೆ ಅರ್ಪಿಸ್ತೀನಿ. ಸಿಎಂ ಡಿಸಿಎಂ ಸಚಿವರು ಡಿಕೆ ಶಿವಕುಮಾರ್ ಸುರೇಶ್ಗೆ ಧನ್ಯವಾದವನ್ನ ಹೇಳ್ತೀನಿ. ಮೊಮ್ಮಗ ಗೆಲ್ಲಬೇಕು ಅಂತ ದೇವೇಗೌಡರು ಹೋರಾಡ್ಬಿಟ್ಟಿದ್ದಾರೆ. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಸಮಬಲದ ಹೋರಾಟ ಅಂತ ಅನ್ಸುತ್ತೆ. ಕೆಲವರ ಮಾತುಗಳು ಜನರ ಭಾವನೆಗೆ ಘಾಸಿ ಆಗಿದೆ ಅಂತ ಅನ್ಸುತ್ತೆ. ಸಚಿವ ಜಮೀರ್ ಅಹಮದ್ ಖಾನ್ ಮಾತಿನಿಂದ ಮುಸ್ಲಿಮರಿಂದ ಸ್ವಲ್ಪ ಮತ ಬಂದ್ರು, ನನಗೆ ಬರಬೇಕಿದ್ದ ಒಕ್ಕಲಿಗ ಮತಗಳು ಬಂದಿಲ್ಲ ಅಂತ ಯಾಕೋ ಅನಿಸ್ತಾ ಇದೆ ಅಂತ ಪರೋಕ್ಷವಾಗಿ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧವಾಗಿ ಗುಡುಗಿದಂತೆ ಕಾಣ್ತಾ ಇದೆ. ಹಾಗೆ ಕುಮಾರಸ್ವಾಮಿ ಬಗ್ಗೆ ಆಡಿದಂತ ಮಾತಿನ ಬಗ್ಗೆಯೂ ಕೂಡ ಅಸಮಾಧಾನವನ್ನ ಸಿಪಿ ಯೋಗೇಶ್ವರ್ ಅವರು ಹೊರಹಾಕಿರುವಂತದ್ದು. ಪ್ರಮುಖವಾಗಿ ಒಂದು ಕಡೆ ಈಗಾಗಲೇ ಸದ್ಯದ ಮಟ್ಟಿಗೆ ಸಿಪಿ ಯೋಗೇಶ್ವರ್ ಅವರು ಈಗ ಕೊಟ್ಟಿರುವಂತಹ ಆ ಒಂದು ಹೇಳಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ನಾಯಕರು ಒಂದು ಸಿಪಿ ಯೋಗೇಶ್ವರ್ ಅವರು ಗೆದ್ದೇ ಗೆಲ್ತಾರೆ ಅನ್ನುವಂತ ಆತ್ಮವಿಶ್ವಾಸದ ಮುಖಾಂತರವಾಗಿ ಎಲ್ಲೋ ಒಂದು ಕಡೆ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ರು. ಆದ್ರೆ ಸಿಪಿ ಯೋಗೇಶ್ವರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಸದ್ಯದ ಮಟ್ಟಿಗೆ ಈ ಬಾರಿ ನನ್ನ ಗೆಲುವು ಖಚಿತ ಅಂತ ಕೂಡ ನಿಖಿಲ್ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. 2 ಬಾರಿ ಕುತಂತ್ರದಿಂದ ನಾನು ಸೋತಿದ್ದೇನೆ ಅಂತ. ಆದ್ರೆ ಫಲಿತಾಂಶ ಬರೋದಕ್ಕಿಂತ ಮುಂಚಿತವಾಗಿ ಕಾಂಗ್ರೆಸ್ ನಾಯಕರುಗಳೇ ಮಾತನಾಡಿದಂತ ಕೆಲವೊಂದಿಷ್ಟು ಹೇಳಿಕೆಗಳ ವಿಚಾರವಾಗಿ ಸಿಪಿ ಯೋಗೇಶ್ವರ್ ಅವರು ಅಸಮಾಧಾನವನ್ನ ಹೊರ ಹಾಕಿದ್ದಾರೆ. ಅದು ಎಲ್ಲೋ ಒಂದು ಕಡೆ ದೊಡ್ಡ ಹೊಡೆತವನ್ನ ಕೊಡಬಹುದು, ಅನುಕಂಪದ ಆಧಾರದ ಮೇಲೆ ತಾನು ಸೋಲಬಹುದು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಒಂದು ಕಡೆ ತಮ್ಮ ಸೋಲಿನ ವಿಚಾರವಾಗಿ ಮಾತನಾಡಿದ್ದಾರೆ. ಸಿಪಿ ಯೋಗೇಶ್ವರ್ ಇನ್ನು ಫಲಿತಾಂಶ ಬಂದಿಲ್ಲ, ಯಾಕಂದ್ರೆ ಯಾವ ಸಂದರ್ಭದಲ್ಲಿ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ. ಆದ್ರೆ ಪ್ರಮುಖವಾಗಿ ಒಂದು ಕಡೆ ಈಗ ಸಿಪಿ ಯೋಗೇಶ್ವರ್ ಅವರ ಈ ಹೇಳಿಕೆ ಬಹಳ ರೀತಿಯಲ್ಲಿ ಒಂದು ರೀತಿ ಕುತೂಹಲ ಕೆರಳಿಸ್ತಾ ಇದೆ.